ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಅಕಾಡೆಮಿಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ವೈರ್ಲೆಸ್ ಮೈಕ್ರೋಫೋನನ್ನು ಮೊಬೈಲ್ಗೆ ಹೇಗೆ ಕನೆಕ್ಟ್ ಮಾಡಬೇಕು ಮತ್ತು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದ್ದಾವೆ ನೋಡ್ರಿ. ಇಲ್ಲಿ ಮೈಕ್ರೋಫೋನ್ ಇದೆ. ಇದು ಯಾವುದು ಅಂತಂದರೆ ಗ್ರೇನಾರೋ P10 ಅನ್ನುವಂಥ ಮೈಕ್ರೋಫೋನು. ಇಲ್ಲಿ ರೆಡ್ಮಿ ನೋಟ್ 9 Pro ಅನ್ನುವಂಥ ಮೊಬೈಲ್ ಇದೆ. ನಾವೇನು ಮಾಡೋದು, ಈ ಮೈಕ್ರೋಫೋನನ್ನು ಈ ಮೊಬೈಲಿಗೆ ಕನೆಕ್ಟ್ ಮಾಡಿ ಯಾವ ರೀತಿಯಾದ ಆಡಿಯೋವನ್ನು ಪಡ್ಕೋಬೇಕು ಅನ್ನೋದನ್ನು ಟೆಸ್ಟ್ ಮಾಡೋಣ. ಇಲ್ಲಿ ಮೈಕ್ರೋಫೋನನ್ನು ಕನೆಕ್ಟ್ ಮಾಡಲಿಕ್ಕೆ 2 ಕೇಬಲ್ ಇದಾವೆ ನೋಡ್ರಿ. ಅಕ್ಸ್ ಕೇಬಲನ್ನು ಬಳಸ್ಕೋಬೋದು. ಇಲ್ಲಿದೆ ನೋಡ್ರಿ ಅಕ್ಸ್ ಕೇಬಲ್ಲು, ಆಮೇಲೆ ಟೈಪ್ ಸಿ ಕೇಬಲ್ ಇದೆ ನೋಡ್ರಿ. ಇಲ್ಲಿ ಅಕ್ಸು ಮತ್ತು 2 ಬರ್ತಂದ್ರೆ ಈಗ ಇಲ್ಲಿ ಮೊಬೈಲ್ ಫೋನನ್ನು ನೋಡ್ರಿ, ಇಲ್ಲಿ 3.5 mm ಪೋರ್ಟ್ ಇದೆ. ಅಲ್ಲಿ ಅಕ್ಸ್ ಕೇಬಲ್ ಸೈಜಿಂದನೂ ರಿಸೀವರ್ನ ಇದಕ್ಕೆ ಕನೆಕ್ಟ್ ಮಾಡ್ಬೋದು. ಹಾಗೆ ಟೈಪ್ ಸಿ ಕೇಬಲನ್ನು ಬಳಸ್ಕೊಂಡು ಇಲ್ಲಿ ಟೈಪ್ ಸಿ ಪೋರ್ಟ್ ಇದೆ ನೋಡ್ರಿ, ಇದನ್ನು 2 ಕೇಬಲನ್ನು ಬಳಸ್ಕೋಬಹುದು. ಈಗ ಮೈಕ್ರೋಫೋನ್ ಬಾಕ್ಸ್ ಇಲ್ಲಿ 3 ಡಿವೈಸ್ ಇದಾವೆ. ಒಂದು ರಿಸೀವರು, 2 ಟ್ರಾನ್ಸ್ಮಿಟರ್ ಇದಾವೆ. ನಾನು ಒಂದು ರಿಸೀವರ್ನ ತಗೋತೀನಿ, ಆಮೇಲೆ ಒಂದು ಟ್ರಾನ್ಸ್ಮಿಟರ್ನ ತೊಗೊತೀನಿ. ಈಗ ರಿಸೀವರ್ನ ನಾನು ಏನು ಮಾಡ್ತೀನಿ, ಈಗ ಟೈಪ್ ಸಿ ಕೇಬಲ್ ಇದೆಯಲ್ಲ, ಈ ಥರ ಸಹಾಯದಿಂದ ಇಲ್ಲಿರುವಂಥ ಮೊಬೈಲಿಗೆ ಕನೆಕ್ಟ್ ಮಾಡ್ತೀನಿ ನೋಡ್ರಿ. ಆಮೇಲೆ ಈ ರಿಸೀವರ್ದ ಕೆಲಸ ಏನಂದರೆ, ಹೆಸರೇ ಹೇಳುವಂತೆ ರಿಸೀವ್ ಮಾಡ್ತೈತ್ರಿ. ಇದು ಮೈಕ್ರೋಫೋನ್ದಿಂದ ಹೊರಟಂಥ ಆಡಿಯೋವನ್ನು ಇದು ರಿಸೀವರ್ ಏನು ಮಾಡ್ತೈತಿ, ರಿಸೀವ್ ಮಾಡ್ತೈತಿ. ರಿಸೀವ್ ಮಾಡಿ ಇಲ್ಲಿ ಮೊಬೈಲ್ದಲ್ಲಿ ರೆಕಾರ್ಡ್ ಮಾಡ್ತೈತಿ. ಆಮೇಲೆ ನಮ್ಮಿಂದ ಹೊರಟಂಥ ಧ್ವನಿಯನ್ನು ಇದೇನು ಮಾಡ್ತೈತಿ, ಮೈಕ್ರೋಫೋನು ಕ್ಯಾಪ್ಚರ್ ಮಾಡಿ ಟ್ರಾನ್ಸ್ಮಿಟ್ ಮಾಡ್ತೈತಿ. ನಾವು ಮಾತಾಡಿದಂಥ ಆಡಿಯೋವನ್ನು ಕ್ಯಾಪ್ಚರ್ ಮಾಡಿಕೊಂಡು ರಿಸೀವರ್ಗೆ ಕಳಿಸ್ತೈತಿ. ರಿಸೀವರು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತೈತಿ. ಈಗ ಟೈಪ್ ಸಿಯನ್ನು ನಾನು ಕೇಬಲನ್ನು ಬಳಸಿ ಮೊಬೈಲಿಗೆ ಕನೆಕ್ಟ್ ಮಾಡ್ತೀನಿ ನೋಡ್ರಿ. ರಿಸೀವರ್ದಲ್ಲಿರುವಂಥ ಟೈಪ್ ಸಿ ಪೋರ್ಟನ್ನು ಬಳಸ್ಕೊಂಡು ಮಾಡ್ತೀನಿ. ಇದಕ್ಕೆ ಮೊಬೈಲಿಗೆ ಕನೆಕ್ಟ್ ಮಾಡಿದೆ. ನಾನು ಮೊಬೈಲ್ ಕನೆಕ್ಟ್ ಮಾಡಿದಾಗ ಹೆಂಗೆ ತಿಳ್ಕೊಬೇಕ್ರಿ ಕನೆಕ್ಟ್ ಆಗೈತಿ ಅಂತಂದರೆ, ಇಲ್ಲಿ ನೋಡ್ರಿ ಮೈಕ್ರೋಫೋನ್ದಲ್ಲಿರುವಂಥ ಪೇರಿಂಗ್ ಲೈಟ್ ಇದೆಯಲ್ಲ, ಕಾನ್ಸ್ಟೆಂಟ್ ಇದೆ. ಆಮೇಲೆ ರಿಸೀವರ್ದಲ್ಲಿರುವಂಥ ಇಂಡಿಕೇಟರ್ ಲೈಟು ಬ್ಲೂ ಕಲರ್ದು ಐತಲ್ಲ, ಇದು ಕಾನ್ಸ್ಟೆಂಟ್ ಇದೆ. ಅಂದರೆ ಇದರ ಅರ್ಥ ಇವೆರಡೂ ಲೈಟು ಕಾನ್ಸ್ಟೆಂಟ್ ಅದಾವಂತಂದರೆ ಇವೆರಡು ರಿಸೀವರು ಮತ್ತು ಮೈಕ್ರೋಫೋನು ಪೇರ್ ಆಗಿದಾವಂತ ಅರ್ಥ. ಈಗ ರೆಡಿ ಟು ಯೂಸ್ ಮಾಡ್ಬೋದು ರೀ ನೀವು ಅಂತ. ಆಮೇಲೆ ಇದೊಂದು ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸ್ ಆಗೋದ್ರಿಂದ ಇದಕ್ಕೆ ಯಾವುದೇ ಡ್ರೈವರ್ಸನ್ನು ಡೌನ್ಲೋಡ್ ಮಾಡ್ಕೋದು ಅವಶ್ಯ ಇಲ್ಲ. ಆಮೇಲೆ ಯಾವುದೇ ಅಪ್ಲಿಕೇಶನದ ಜರೂರತ್ತಿಲ್ಲ. ನೇರವಾಗಿ ನಾವು ಕನೆಕ್ಟ್ ಮಾಡೋದು, ಯೂಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ಬೋದು. ಈಗ ನಾ ಏನು ಮಾಡ್ತಾ ಇದ್ದೇನೆ ಅಂತಂದರೆ, ಆಡಿಯೋನ ರೆಕಾರ್ಡ್ ಅಷ್ಟೇ ಮಾಡ್ತಾ ಇದ್ದೀನಿ, ವಿಡಿಯೋನ ಮಾಡ್ತಾ ಇಲ್ಲ. ಈಗ ಮೊಬೈಲ್ದಲ್ಲಿರುವಂಥ ಆಡಿಯೋ ರೆಕಾರ್ಡರ್ನ ಆನ್ ಮಾಡ್ಕೊಂಡು ಇಲ್ಲಿ ಆಡಿಯೋ ರೆಕಾರ್ಡರ್ನ ಆನ್ ಮಾಡಿದೆ. ಜಸ್ಟ್ ರೆಕಾರ್ಡ್ ಅಂತಿದೆ ನೋಡ್ರಿ, ಇಲ್ಲಿ ರೆಕಾರ್ಡ್ ಅಂತ ಕೊಡ್ತೀನಿ. ಈಗ ರೆಕಾರ್ಡ್ ಆಗತ್ತು. ಸ್ನೇಹಿತರೆ, ನಾವೇನು ಮಾಡಿದ್ವಿ, ಗ್ರೇನಾರೋ P10 ಅನ್ನುವಂಥ ಮೈಕ್ರೋಫೋನನ್ನು ಮೊಬೈಲಿಗೆ ಕನೆಕ್ಟ್ ಮಾಡಿ ಆಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದರಲ್ಲಿ ಗ್ರೇನಾರೋ P10 ವೈರ್ಲೆಸ್ ಮೈಕ್ರೋಫೋನ್ದಲ್ಲಿ 3 ಲೆವೆಲ್ ಅದವರೆಗೂ ನಾವೇನು ಮಾಡ್ಬೋದು, ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಬಳಸ್ಕೋಬೋದು. ಇದರಲ್ಲಿ 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಇದೆ. ಫಸ್ಟ್ ಲೆವೆಲು, ಸೆಕೆಂಡ್ ಲೆವೆಲು, ಥರ್ಡ್ ಲೆವೆಲ್ಲು. ಅತಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಜಾಸ್ತಿ ಇತ್ತಂದರೆ ಥರ್ಡ್ ಲೆವೆಲನ್ನು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಮಾಡಿಕೊಂಡು ನಾವೇನು ಮಾಡ್ಕೋಬೋದು, ಕ್ಲಿಯರಾಗಿ ಆಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಅಲ್ಲದೆ ಇದರಲ್ಲೇ ಒಂದು ರಿವರ್ಬ್ ಮೋಡೂ ಇದೆ ರೀ, ಈಕೋ ಟೈಪ್ ಬರ್ತೈತಿ. ಇದು ರಿವರ್ಬ್ ಮೋಡ್ ಎಷ್ಟೊಂದು ಚೆನ್ನಾಗಿ ವರ್ಕ್ ಆಕೈತೆ ಅನ್ನೋದನ್ನು ಇವೆರಡನ್ನು ಟೆಸ್ಟ್ ಮಾಡೋಣ. ಸ್ನೇಹಿತರೆ, ಈಗ ನಾನು ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೇನಲ್ಲ, ನಾರ್ಮಲ್ ಡಿಸ್ಟೆನ್ಸ್ಗಿಂತ
ಹೆಚ್ಚು ಡಿಸ್ಟೆನ್ಸಲ್ಲಿ ನಾನು ಏನು ಮಾಡಿದ್ದೀನಿ, ಮೈಕನ್ನು ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ ನನ್ನ ಬಾಯಿಂದ ಮೈಕ್ರೋಫೋನದ ಅಂತರ ಹೆಚ್ಚು ಕಡಿಮೆ 1 ಫೀಟ್ ಅಂತರದಲ್ಲಿ ಇದೆ. ಈಗವಾಗ ಆಡಿಯೋ ಹೆಂಗೆ ಬರ್ತೈತಿ, ನಮ್ಮ ಬಾಯಿಂದ ದೂರ ಇದ್ದಾಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತಿ. ಆಮೇಲೆ ಬಾಯಿ ಹತ್ತಿರದಿಂದ ಈಗ 4 ಇಂಚು ಅಂತರದಲ್ಲಿ ಹಿಡ್ಕೊಂಡು ಮೈಕ್ರೋಫೋನನ್ನು ಬಳಸ್ಕೊಂಡು ಆಡಿಯೋ ರೆಕಾರ್ಡ್ ಮಾಡಿದಾಗ ಯಾವ ರೀತಿಯಾದ ಆಡಿಯೋ ಕ್ವಾಲಿಟಿ ಬರ್ತೈತಿ, ಇದೊಂದು ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಡಿಯೋ ರೆಕಾರ್ಡ್ ಮಾಡ್ತೈತಿ ಅಲ್ಲ ಅನ್ನೋದನ್ನ ಗಮನಿಸ್ರಿ. ಆಮೇಲೆ ಈಗ 6ರಿಂದ 8 ಇಂಚು ಅಂತರದಲ್ಲಿ ಇಟ್ಕೊಂಡು ಆಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇವಾಗ ಆಡಿಯೋ ಹೆಂಗೆ ಬರ್ತದೆ ಅನ್ನೋದನ್ನು ಗಮನಿಸಿ. ಒಳಗಡೆ ಟಿ ವಿ ಆನ್ ಆಗಿದೆ, ಅದರಿಂದ ಸೌಂಡ್ ಬರ್ತಾ ಇದೆ. ಇಲ್ಲಿ ಈ ಮೈಕ್ರೋಫೋನ್ದಲ್ಲಿರುವಂಥ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ನಾವು ಎನೇಬಲ್ ಮಾಡ್ಕೊಂಡಿಲ್ಲೇ ನಾನು ಆಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಇದರಲ್ಲಿರುವಂಥ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಭಾಳ ಚೆನ್ನಾಗಿ ವರ್ಕ್ ಆಕೈತಿ. ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಮ್ಯಾಕ್ಸಿಮಮ್ ಇದು ಕಡಿಮೆ ಮಾಡ್ತೈತಿ. ಈಗ ನೋಡ್ರಿ, ಫಸ್ಟ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಮಾಡ್ತೀನಿ. ಆವಾಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತೆ ಅನ್ನೋದನ್ನು ನೋಡೋಣ. ಇದನ್ನು ಹೇಗೆ ಫಸ್ಟ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಹೆಂಗೆ ಮಾಡಬೇಕು ಅಂತಂದರೆ, ಇಲ್ಲಿ ನೋಡ್ರಿ, ಇಲ್ಲಿ 2 ಬಟನ್ ಕಾಣಿಸ್ತಾವೆ. ಫಸ್ಟ್ನೇ ಬಟನ್ನು ಪವರ್ ಆನ್ ಬಟನ್ನು, ಎರಡನೇದು ಮೋಡ್ ಬಟನ್ನು. ಈ ಮೋಡ್ ಬಟನನ್ನು ಜಸ್ಟ್ ಸಿಂಗಲ್ ಕ್ಲಿಕ್ ಮಾಡಿರಿ. ಮಾಡಿದಾಗ ಈ 4th ಐಕಾನ್ ಇದೆ ನೋಡ್ರಿ, ಅಲ್ಲಿ ಲೈಟ್ ಆನ್ ಆಯಿತು. ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ನು ಫಸ್ಟ್ ಲೆವೆಲ್ಲ ಎನೇಬಲ್ ಆಯಿತು. ಇವಾಗ ಆಡಿಯೋ ರೆಕಾರ್ಡ್ ಮಾಡೋಣ. ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಎಷ್ಟೊಂದು ಕ್ಯಾಪ್ಚರ್ ಮಾಡ್ತದೆ ಅನ್ನೋದನ್ನು ಗಮನಿಸೋಣ. ಇನ್ನು ಸೆಕೆಂಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಮಾಡೋಣ. ಅಂದರೆ ಇನ್ನೊಂದು ಸಾರಿ ಕ್ಲಿಕ್ ಮಾಡೋಣ. ಅವಾಗ ನೋಡಿರಿ 2 ಸಾರಿ ಬ್ಲಿಂಕ್ ಆಯಿತು. ಅಂದರೆ ಸೆಕೆಂಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ನು ಎನೇಬಲ್ ಆಯಿತು. ಇವಾಗ ಎಷ್ಟೊಂದು ಬ್ಯಾಕ್ಗ್ರೌಂಡ್ ನಾಯ್ಸನ್ನು ರಿಮೂವ್ ಮಾಡ್ತದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಇನ್ನು ಥರ್ಡ್ ಲೆವೆಲ್ಲು, ಮೂರು ಸಾರಿ ಬ್ಲಿಂಕ್ ಆಯಿತು. ಇವಾಗ ಥರ್ಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ನು ಎನೇಬಲ್ ಆಗಿದೆ. ಆಮೇಲೆ ನಾನು ನಾರ್ಮಲ್ ಡಿಸ್ಟೆನ್ಸ್ಗಿಂತ ಸ್ವಲ್ಪ ದೂರದಿಂದನೇ ಮಾತಾಡ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಸ್ನೇಹಿತರೆ, ಈಗ ನಾನು ಥರ್ಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಮಾಡಿ ಆಡಿಯೋನ ರೆಕಾರ್ಡ್ ಮಾಡ್ತೀನಿ. ಈಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ ಅನ್ನೋದು ಕೇಳಿಸ್ಕೊಂಡು ಕಮೆಂಟ್ ಮಾಡಿರಿ. ಇನ್ನು ಇದರಲ್ಲಿ ರಿವರ್ಬ್ ಮೋಡ್ ಇದೆ, ಅದನ್ನು ಎನೇಬಲ್ ಮಾಡೋಣ. ಅವಾಗ ಇದರಲ್ಲಿ ಇಕೋ ಎಫೆಕ್ಟ್ ಹೆಂಗೆ ಬರ್ತದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಇದನ್ನು ಹೇಗೆ ಮಾಡ್ಬೇಕಂತಂದರೆ, ಇಲ್ಲಿ ಮೋಡ್ ಬಟನ್ ಇದೆ ಅಲ್ಲ, ಈ ಮೋಡ್ ಬಟನನ್ನು ನಾವು ಕಂಟಿನ್ಯೂಸ್ ಆಗಿ 2 ಸಾರಿ ಕ್ಲಿಕ್ ಮಾಡಬೇಕು. 1, 2. ಈಗ ಕಂಟಿನ್ಯೂಸ್ ಆಗಿ 2 ಸಾರಿ ಕ್ಲಿಕ್ ಮಾಡಿದಾಗ ಅದೇನಾಕೈತೆ ಅಂದರೆ, ಇಲ್ಲಿ 4th ಐಕಾನ್ ಇದೆ ನೋಡ್ರಿ, ಅದು ಆನ್ ಆಫ್ ಆಗ್ತಿರ್ತೈತಿ. ಅಂದರೆ ರಿವರ್ಬೇಷನ್ ಮೋಡು ಎನೇಬಲ್ ಆಗಿದೆ ಅಂತ ಅರ್ಥ. ಆನ್ ಆಫ್ ಆಗೈತೆ ನೋಡ್ರಿ. ಇದರಿಂದ ಹೊರಗೆ ಬರ್ಬೇಕಂತಂದರೆ ಮತ್ತೆ ಕಂಟಿನ್ಯೂಸ್ ಆಗಿ 2 ಸಾರಿ ಕ್ಲಿಕ್ ಮಾಡಿದರೆ ನಾವು ರಿವರ್ಬೇಷನ್ ಮೋಡ್ದಿಂದ ಹೊರಗೆ ಬರ್ತೀವಿ. ಈಗ ಸ್ನೇಹಿತರೆ, ರಿವರ್ಬೇಷನ್ ಮೋಡ್ದಲ್ಲೇ ನಾನು ಆಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಕೊನೆಯದಾಗಿ ಇಲ್ಲಿವರೆಗೆ ನೋಡಿದ್ರಲ್ಲ ವಿಡಿಯೋದಲ್ಲಿ, ಈ ಮೈಕ್ರೋಫೋನನ್ನು ಮೊಬೈಲ್ ಫೋನಿಗೆ ಹೇಗೆ ಕನೆಕ್ಟ್ ಮಾಡಬೇಕು ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಹೇಗೆ ಎನೇಬಲ್ ಮಾಡ್ಕೋಬೇಕು ಮತ್ತು ರಿವರ್ಬೇಷನ್ ಮೋಡನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ವಿ. ಸ್ನೇಹಿತರೆ, ನೀವು ಗಮನಿಸಿದ್ರಲ್ಲ, ಇಲ್ಲಿ ಬರುವಂಥ ಆಡಿಯೋ ಕ್ವಾಲಿಟಿ
ಹೆಂಗಿದೆ ಮತ್ತು ಈ ಗ್ರೆನಾರೋ ಪೀಟ್ ಅನ್ನುವಂಥ ಮೈಕ್ರೋಫೋನ್ನು ಯೂಸ್ಫುಲ್ಲೋ ಹೌದು ಅಲ್ಲೋ ಅನ್ನೋದನ್ನು ಗಮನಿಸಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ತಾವು ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ, ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.